ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇವತ್ತು ಧರ್ಮಸ್ಥಳದ ವಿಚಾರ, ಅಲ್ಲಿನ ತಲೆಬುರುಡೆಗಳ ವಿಚಾರ, ಅಲ್ಲಿ ನಡೆದಿರ್ತಕ್ಕಂಥ ಹತ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ತಳಕು ಹಾಕಿಕೊಂಡಿತ್ತು. ಚಿನ್ನಯ್ಯ ಅವರ ಹೆಸರನ್ನು ತೆಗೆದುಕೊಂಡಿದ್ರು. ಈ ಕುರಿತಂತೆ ಪ್ರಕಾಶ್ ರಾಜ್, ನಾನು ಮಾಧ್ಯಮದ ಎದುರು ಬರ್ತೀನಿ, ಇರ್ತಕ್ಕಂಥ ಸತ್ಯವನ್ನು ನಾನು ಬಿಚ್ಚಿಡ್ತೀನಿ, ನನ್ನ ಹೇಳಿಕೆ ಏನಿದೆ ಅದನ್ನು ನಿಮ್ಮೆದುರು ಹಂಚ್ಕೊಳ್ತೀನಿ ಅನ್ನೋಂಥ ಮಾತನ್ನು ಕಳೆದ 3 ದಿನಗಳಲ್ಲೇ ಹೇಳಿದರು. ಹಿಂದೆ ಅವಾಗ ಹೇಳಿದ್ದಂತೆ ಇವತ್ತು ಪ್ರಕಾಶ್ ರಾಜ್ ಕೂಡ ಬಂದರು. ಮಾಧ್ಯಮದವರಿಗೆ ಒಂದು ವಿಶೇಷ ಆಹ್ವಾನವನ್ನು ಕೂಡ ಅವರು ಕಳಿಸಿದರು. ಅದಾದ ನಂತರ ಅವರು ತಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ಒಂದೇ ಒಂದು ವಾಕ್ಯ ಇದೆಯಲ್ಲ, ಇವತ್ತು ಇಡೀ ಮಾಧ್ಯಮದ ಬೌದ್ಧಿಕ ದಿವಾಳಿತನವನ್ನ, ಬಣ್ಣವನ್ನ ಜಗತ್ತಿನ ಎದುರು, ಅದರಲ್ಲೂ ಕರ್ನಾಟಕದ ಕನ್ನಡಿಗರ, ಪ್ರಜ್ಞಾವಂತ ಕನ್ನಡಿಗರ ಎದುರು ತೆರೆದಿಟ್ಬಿಡ್ತು ಅಲ್ವಾ. ಇವತ್ತು ಬೆಳಿಗ್ಗೆ ಪ್ರಕಾಶ್ ರಾಜ್ ಅವರು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆದರೆ ಪತ್ರಿಕಾಗೋಷ್ಠಿ ಆರಂಭವಾದ ಸುಮಾರು 1 ಗಂಟೆಯವರೆಗೆ ಯಾವುದೇ ಚರ್ಚೆ ನಡೆಯಲಿಲ್ಲ. ಪ್ರಕಾಶ್ ರಾಜ್ ಅವರಿಗೆ ತಮ್ಮ ವಿಚಾರಗಳನ್ನು ಮಂಡಿಸಲಿಕ್ಕೆ ಬಿಡಲಿಲ್ಲ. ಅವರಿಗೆ ಬೇರೆ ಪ್ರಶ್ನೆಗಳನ್ನು ಕೇಳಲಾಗಿಲ್ಲ. ಕೇವಲ ಒಂದೇ ಒಂದು ವಿಚಾರವನ್ನು ಹಿಡಿದುಕೊಂಡು ಅವರು ಹಾಕಿರ್ತಕ್ಕಂಥದ್ದು, ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅನ್ನುವಂಥ ಒಂದು ಲೈನನ್ನು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಹಾಕಿದ್ರಲ್ಲ, ಪ್ರೆಸ್ ನೋಟಲ್ಲಿ, ಆ ವಿಚಾರವನ್ನು ಹಿಡ್ಕೊಂಡು ಎಳೆದಾಡಿಬಿಟ್ರು. ಹಾಗಾದರೆ ನಿಜವಾಗ್ಲೂ ಕರ್ನಾಟಕದ ಪತ್ರಿಕೋದ್ಯಮ ಅನ್ನುವಂಥದ್ದು ಅಷ್ಟೊಂದು ಅಧಪತನಕ್ಕೆ ಇಳಿದಿದೆಯಾ? ಈಗಿನ ಪತ್ರಕರ್ತರು ನಿಜವಾಗ್ಲೂ ಬೌದ್ಧಿಕ ದಿವಾಳಿತನಕ್ಕೆ ಇಳಿದಿದ್ದಾರಾ? ಎದುರುಗಡೆ ಇರತಕ್ಕಂಥ ಯಾರಾದರೂ ವ್ಯಕ್ತಿ ನಮ್ಮನ್ನು ಕುಟುಕೋ ಅಂತ, ಪ್ರಶ್ನಿಸುವಂಥ, ತಿವಿಯೋ ಅಂತ, ಅಥವಾ ತಮ್ಮ ನೋವನ್ನು ತೋಡಿದುಕೊಳ್ಳುವಂಥ ಮಾತನ್ನಾಡಿದರೆ ನಾವು ಅದಕ್ಕೆ ತುಂಬ ವ್ಯಗ್ರರಾಗ್ತೀವ ಮತ್ತು ಪ್ರಶ್ನಿಸಿರ್ತಕ್ಕಂಥ ವ್ಯಕ್ತಿಯನ್ನೇ ನಾವು ಒಂದು ರೀತಿಯ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀವ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಇವತ್ತು ಎದ್ದು ನಿಂತಿರ್ತಕ್ಕಂಥದ್ದು. ಈ ಕುರಿತಂತೆ ನಾನಿವತ್ತು ಮಾತನಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಪ್ರಕಾಶ್ ರಾಜ್ ಒಬ್ಬ ನಟ ಮಾತ್ರ ಅಲ್ಲ, ಕನ್ನಡ ನಟ ಮಾತ್ರ ಅಲ್ಲ, ರಂಗಭೂಮಿ ಕಲಾವಿದ ಮಾತ್ರ ಅಲ್ಲ, ಅಥವಾ ಬಹುಭಾಷಾ ನಟ ಮಾತ್ರ ಅಲ್ಲ. ದೇಶದಲ್ಲಿ ಈ ಹೊತ್ತಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಅಂತ ಏನು ಹೇಳಲಾಗುತ್ತೆ, ಪ್ರಚಲಿತ ವಿದ್ಯಮಾನಗಳಿಗೆ ತನ್ನನ್ನು ತಾನು ಪ್ರತಿಕ್ರಿಯಿಸಿಕೊಳ್ಳುವಂಥ ಪ್ರತಿಯೊಂದು ವಿಚಾರಗಳಿಗೆ, ಅವರ ಮನಸೆಳೆಯುವಂಥ ವಿಚಾರಗಳಿಗೆ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವಂಥ ಮತ್ತು ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ಪ್ರಶ್ನಿಸುವಂಥ ಆ ಒಂದು ಬೆಳವಣಿಗೆಯನ್ನು ಮತ್ತು ಆ ಒಂದು ಗುಣವನ್ನು ಅವರು ಈಗ ಕಳೆದ 1 ದಶಕದಿಂದ ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು. 1 ದಶಕಕ್ಕೂ ಹಿಂದೆ ಪ್ರಕಾಶ್ ರಾಜ್ ಈ ಥರದ ಕೆಲಸಗಳಿಗೆ ಕೈ ಹಾಕ್ತಿರ್ಲಿಲ್ಲ. ನೋಡಿ, ಮೊನ್ನೆಯಷ್ಟೇ ಚಿನ್ನಯ್ಯನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಚಿನ್ನಯ್ಯನೇ ಪ್ರಕಾಶ್ ರಾಜ್ ಅವರ ಹೆಸರನ್ನ ಎಳೆದು ತಂದಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿಯ ಡೀಲ್ ನಡೆದಿದೆ ಅನ್ನುವಂಥ ಒಂದು ವಿಚಾರ ಮಾಧ್ಯಮಗಳಲ್ಲಿ ಬಂದಿತ್ತಲ್ವಾ. ಈ ಕುರಿತಂತೆ ಪ್ರಕಾಶ್ ರಾಜ್ ಪತ್ರಿಕಾಗೋಷ್ಠಿಯೊಂದನ್ನು ಕರೆದಿದ್ರು. ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಆದರೆ ದುರಂತ ಅಂತಂದ್ರೆ ಒಂದು ಲೈನ್ ಅನ್ನ ಅವರು ಹಾಕಿದ್ರು, ತುಂಬಾ ಮಾರ್ಮಿಕವಾಗಿರ್ತಕ್ಕಂಥದ್ದು. ಅದು ಪತ್ರಿಕೋದ್ಯಮಕ್ಕೆ ಮತ್ತು ಅಂತಹ ಕೆಲವು ಪತ್ರಕರ್ತರಿಗೆ ಅಥವಾ ಪತ್ರಿಕಾ ಕರ್ಮಿಗಳಿಗೆ ಮರ್ಮಾಘಾತವನ್ನ ನೀಡುವಂಥದ್ದು. ಅವರು ತಮ್ಮ ಪತ್ರಿಕಾ ಪ್ರೆಸ್ ನೋಟ್ ಕಳಿಸ್ತಾರಲ್ಲ, ಅದರಲ್ಲಿ ಒಂದು ಲೈನನ್ನು ಹಾಕಿದ್ರು, ಮಾರಿಕೊಂಡ ಮಾಧ್ಯಮಗಳಿಗೂ ಕೂಡ ವಿಶೇಷ ಆಹ್ವಾನ ಅನ್ನುವಂಥ ಒಂದು ಲೈನನ್ನು ಹಾಕ್ಕೊಂಡಿದ್ರು. ನೀವು ಬಂದು ಪ್ರಶ್ನೆ ಮಾಡಬಹುದು ಅನ್ನುವಂಥದ್ದು. ಎಂತಹ ಒಂದು ಮುಜುಗರಕ್ಕೆ ಈಡಾಯಿತು ಪತ್ರಕರ್ತರಿಗೆ ಈ ಲೈನು ಅಂತಂದ್ರೆ, ಪ್ರಕಾಶ್ ರಾಜ್ 10 ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿದ್ರು. ಆದರೆ ಪ್ರೆಸ್ ಮೀಟ್ ಶುರುವಾದ 1 ಗಂಟೆಯವರೆಗೂ ಇದೇ ಒಂದು ಲೈನನ್ನು ಹಿಡ್ಕೊಂಡು ಅಲ್ಲಿ ನೆರೆದಿರ್ತಕ್ಕಂಥ ಪತ್ರಕರ್ತರು ತಮ್ಮದೇ ಆಗಿರ್ತಕ್ಕಂಥ ವಿತರ್ಕ, ಕುತರ್ಕ, ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾನೆ ಕೂತ್ಬಿಟ್ರು. ಮೊದಲು ಈ ಪ್ರಶ್ನೆಗೆ ನೀವು ಹಾಕಿರ್ತಕ್ಕಂಥ ಈ ಲೈನಿಗೆ ಸ್ಪಷ್ಟನೆಯನ್ನು ಕೊಟ್ಟುಬಿಡಿ, ಆಮೇಲೆ ನಾವು ಬೇರೆ ನೀವು ಏನು ಹೇಳಬೇಕಾಗಿದೆ ಅದನ್ನು ಕೇಳ್ತೀವಿ ಅನ್ನೋಂಥ ಮಾತನಾಡಿದರು. ಆದರೆ ಪ್ರಕಾಶ್ ರಾಜ್ ಒಂದು ಮಾತನ್ನು ಹೇಳಿದರು, ಕೆಲವು ಪತ್ರಕರ್ತರು ಅಥವಾ ಮಾಧ್ಯಮಗಳು ಕೂಡ ಈ ತರಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಒಂದೇ ಸುದ್ದಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಒಂದು ರೀತಿ ಪ್ರಿಂಟ್ ಮಾಡ್ತಾ ಇರತಕ್ಕಂಥದ್ದು ಅಥವಾ ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಹಾಗಾಗಿ ನನ್ನ ವರ್ಷನ್ ತಪ್ಪಿದರೆ ನೀವು ಅದು ತಪ್ಪು ಅಂತ ಹೇಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಮೇನ್ ಅಜೆಂಡಾಗೆ ಬರೋಣ ಅಂತಂದು ಹೇಳಿ ಎಷ್ಟೇ ಅವರು ಪ್ರಯತ್ನ ಪಟ್ಟರು ಕೂಡ ಯಾವುದೇ ಮಾಧ್ಯಮದವರು 1 ಗಂಟೆಯವರೆಗೂ ಆ ಸಮಯವನ್ನು ವ್ಯರ್ಥ ಮಾಡಿದ್ರು. ಬಹಳ ಪ್ರಮುಖವಾಗಿ ಅಲ್ಲಿ ನೆರೆದಿರ್ತಕ್ಕಂಥ ಪತ್ರಕರ್ತರ ಬೌದ್ಧಿಕ ದಿವಾಳಿತನಕ್ಕೆ ಇದು ಸಾಕ್ಷಿಯಾಗಿತ್ತು. ನೋಡಿ, ಮಾಧ್ಯಮವಾಗಿ ಪತ್ರಕರ್ತರಾಗಿ ನಾವು ಪ್ರಶ್ನಾತೀತರಲ್ಲ. ನಮ್ಮನ್ನು ಕೂಡ ಸಾಮಾನ್ಯ ಜನರೊಬ್ಬ ಪ್ರಕಾಶ್ ರಾಜೇ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದಲ್ಲ. ಯಾರು ಬೇಕಿದ್ರೂ ನಮ್ಮನ್ನು ಪ್ರಶ್ನಿಸಬಹುದು, ನಮ್ಮನ್ನು ಕೂಡ ನಮ್ಮ ತಪ್ಪನ್ನು ಕೂಡ ಎತ್ತಿ ತೋರಿಸಬಹುದು ಅಲ್ವಾ. ಆ ರೀತಿ ಪರಿಸ್ಥಿತಿ ಇರುವಾಗ ಒಂದು ಮಾತನ್ನು ಹಿಡ್ಕೊಂಡು ಈ ರೀತಿ ಎಳೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಇದಕ್ಕೆ ಈಗ ಇಡೀ ಪತ್ರಕರ್ತರ ಬೌದ್ಧಿಕ ಕನ್ನಡದಲ್ಲಿರ್ತಕ್ಕಂಥ
ಎಂತೆಂಥ ಪ್ರಜ್ಞಾವಂತ ಪತ್ರಕರ್ತರಿದ್ದಾರೆ ಮತ್ತು ಪತ್ರಿಕೋದ್ಯಮ ಇರ್ತಕ್ಕಂಥದ್ದು. ಇಂತಹ ಹೊತ್ತಲ್ಲಿ ಈ ಒಂದು ವಿಚಾರವನ್ನು ಇಷ್ಟು ಎಳೆಯುವಂಥ ಅವಶ್ಯಕತೆ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ಎದ್ದು ನಿಲ್ತು. ಬೆಳಿಗ್ಗೆ ಸಾರಿ ಕೇಳಿ ಕ್ಷಮೆ ಕೇಳಿ ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ಗೆ ಅವರು ಒತ್ತಾಯಪೂರ್ವಕವಾಗಿ ಹೇಳಲಾಯಿತು. ಆದರೆ ಯಾವುದೇ ಕಾರಣಕ್ಕೆ ಅವರು ಕ್ಷಮೆಯನ್ನು ಕೇಳಲಿಲ್ಲ. ನಾನು ಕ್ಷಮೆ ಕೇಳೋದಿಲ್ಲ, ನಾನು ನನ್ನ ಸ್ಟ್ಯಾಂಡಲ್ಲಿ ನಾನು ಸ್ಟ್ಯಾಂಡ್ ಆಗಿದ್ದೇನೆ, ನಾನು ಏನು ಹೇಳಿದ್ದೀನಿ ಅದಕ್ಕೆ ಸ್ಟ್ಯಾಂಡ್ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಈಗ ನೋಡಿ, ಒಟ್ಟಾರೆ ಪತ್ರಿಕೋದ್ಯಮದ ಬಗ್ಗೆ ಒಂದು ಮಾತು ಬಂದಿರತಕ್ಕಂಥದ್ದು. ಪ್ರಕಾಶ್ ರಾಜ್ ಹೇಳಿರ್ತಕ್ಕಂಥ ಮಾರಿಕೊಂಡ ಏನು ಮಾಧ್ಯಮಗಳಿಗೂ ವಿಶೇಷ ಆಹ್ವಾನ ಅಂತ ಅನ್ನುವಂಥ ಮಾತನ್ನು ಕೆಲವು ಪತ್ರಕರ್ತರು ಅಥವಾ ಕೆಲವು ಮಾಧ್ಯಮಗಳು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆದರೆ ಇದನ್ನು ನಾವು ಅಲ್ಲಗಳೆಯೋಕ್ಕಾಗುತ್ತಾ? ನನಗೆ ಅದು ಇಷ್ಟ ಇಲ್ಲ ಅಥವಾ ನನಗೆ ಅದು ಒಪ್ಪಿತ ಇಲ್ಲ ಅಂತಂದರೆ ವಾಸ್ತವವನ್ನು ತೆಗಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಯಾಕೆ ಇವತ್ತು ಭಾರತದಲ್ಲಿ ಮಾರಿಕೊಂಡ ಪತ್ರಿಕೋದ್ಯಮ ಅಥವಾ ಮಾರಿಕೊಂಡ ಮಾಧ್ಯಮಗಳು ಇಲ್ವಾ? ಯಾವುದನ್ನು ನಾವು ಗೋಧಿ ಮೀಡಿಯಾ ಅಂತಂದು ಹೇಳಿ ಕರಿತೀವಿ, ಇವತ್ತಿನ 90% ಮಾಧ್ಯಮಗಳು ಇವತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಪ್ರಭುತ್ವವನ್ನು ಕಾಲು ನೆಕ್ಕುವಂಥ, ಬೂಟು ನೆಕ್ಕುವಂಥ ಕೆಲಸಗಳನ್ನು ಮಾಡ್ತಾ ಇವೆಯಲ್ಲ. ಆ ಕುರಿತು ಒಬ್ಬ ಪ್ರಕಾಶ್ ರಾಜ್ ಅನ್ನುವಂಥ ಹೆಸರು ಬೇಡ, ಮತ್ತೊಬ್ಬ ಅಲ್ಯಾರೋ ಸಾಮಾನ್ಯ ಪ್ರಜೆಯೊಬ್ಬ ಕೇಳಿದರೆ ತಪ್ಪೇನು? ಇದನ್ನು ನಾನು ಹೇಳ್ತಾ ಇಲ್ಲ. ನೋಡಿ, 90% ಮಾಧ್ಯಮಗಳು ಇವತ್ತು ಗೋಧಿ ಮೀಡಿಯಾ ಆಗಿರ್ತಕ್ಕಂಥದ್ದು. ಭಾರತದ ಪತ್ರಿಕಾ ಒಂದು ಸ್ವಾತಂತ್ರ್ಯ ಎಷ್ಟಿದೆ ಅಂತಂದರೆ ಇಡೀ ವರ್ಲ್ಡಲ್ಲಿ ಲೆಕ್ಕ ಹಾಕಿದರೆ 157ನೇ ಸ್ಥಾನದಲ್ಲಿದೆ. ಇಲ್ಲಿ ನಾವು ಪತ್ರಿಕೋದ್ಯಮಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಪಾಕಿಸ್ತಾನ ಮತ್ತು ನೇಪಾಳ, ಬಾಂಗ್ಲಾದೇಶ ಅಂತ ಹೇಳ್ತೀವಲ್ಲ, ಭಿಕಾರಿ ದೇಶಗಳು, ಅವಕ್ಕಿಂತ ಕೆಳಮಟ್ಟದಲ್ಲಿ ನಮ್ಮ ಇಲ್ಲಿನ ಮಾಧ್ಯಮಗಳು ಇವತ್ತಿರ್ತಕ್ಕಂಥದ್ದು. ಇದನ್ನು ಯಾರು ಹೇಳ್ತಾರೆ? ಅಂತಾರಾಷ್ಟ್ರೀಯ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ಅದರ ಒಂದು ಸೂಚ್ಯಂಕಗಳು ಇದು ಹೇಳುತ್ತೆ. ಇವತ್ತು ಪತ್ರಿಕೋದ್ಯಮದಲ್ಲಿ ನಾವು ಎಷ್ಟು ರ್ಯಾಂಕಿಂಗಲ್ಲಿ ಕಡಿಮೆ ಇದ್ದೀವಿ, ನಾವು ಎಷ್ಟು ನ್ಯಾಯಯುತ ಪತ್ರಿಕೋದ್ಯಮವನ್ನು ಮಾಡ್ತಿದ್ದೀವಿ ಅನ್ನೋವಂಥದ್ದು. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂಥದ್ದು ಬರೀ ಕನಸಿನ ಮಾಗತ್ತಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಅಂತೂ ಇಲ್ಲವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಮಾರಿಕೊಂಡ ಪತ್ರಿಕೋದ್ಯಮ ಅನ್ನುವಂಥದ್ದು ಹೇಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ನೋಡಿ, ಪ್ರಭುತ್ವ ಅದು ಯಾವುದೇ ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ಅದರ ಕಾಲು ನೆಕ್ಕುವಂಥ ಕೆಲಸವನ್ನೇ ಮಾಡ್ತಾ ಇರತಕ್ಕಂಥ ಬಹುತೇಕ ಮಾಧ್ಯಮಗಳು ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಾಕ್ಯ ಇದೆಯಲ್ಲ, ಅದು ಪತ್ರಕರ್ತರನ್ನು ಅಷ್ಟೊಂದು ಡಿಸ್ಟರ್ಬ್ ಮಾಡುತ್ತೆ, ಆಯಾ ಮಾಧ್ಯಮದವರನ್ನ ಅಷ್ಟೊಂದು ಡಿಸ್ಟರ್ಬ್ ಮಾಡುತ್ತೆ ಅಂದರೆ ಅವರ ನೈತಿಕತೆಗೆ ಇದು ಮರ್ಮಾಘಾತ ಕೊಟ್ಟಿರ್ತಕ್ಕಂಥದ್ದು ಅಲ್ವಾ ಅನ್ನುವಂಥದ್ದು ಪ್ರಶ್ನೆ. ಇದೆಲ್ಲ ಆದಮೇಲೆ 1 ಗಂಟೆಯ ನಂತರ ಪ್ರಕಾಶ್ ರಾಜ್ ಅವರು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶದಂತೆ ತಮ್ಮ ಎಲ್ಲ ವಿಚಾರಗಳನ್ನು ಮಂಡಿಸಿದ್ರು. ಧರ್ಮಸ್ಥಳದ ವಿಚಾರಗಳು, ಚಿನ್ನಯ್ಯನ ಫೋನ್ ಟ್ಯಾಪಿಂಗ್ ವಿಚಾರಗಳು ಮತ್ತು ಚಿನ್ನಯ್ಯನೊಂದಿಗೆ ಆತ ಮಾತನಾಡಿರ್ತಕ್ಕಂಥ ವಿಚಾರಗಳು ಮತ್ತು ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆ ಮತ್ತು ಏನೆಲ್ಲ ಮಾತುಕತೆ ನಡೆದಿದೆ ಇದೆಲ್ಲವನ್ನು ಕೂಡ SITಗೆ ತಾವು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಅವರು ಈಗ ಸ್ಪಷ್ಟನೆಗೊಳಿಸಿದ್ರು. ಆದರೆ ಇಲ್ಲಿ ಎದ್ದು ನಿಲ್ಲುವಂಥ ಒಂದು ಪ್ರಶ್ನೆ, ಪತ್ರಕರ್ತರಾಗಿ ಮಾಧ್ಯಮವಾಗಿ ನಮ್ಮನ್ನು ನಾವು ಪರಾಮರ್ಶೆ ಮಾಡ್ಕೋಬೇಕಲ್ವಾ? ಎದುರುಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಸಾಮಾನ್ಯ ಪ್ರಜೆ, ಪ್ರಜ್ಞಾವಂತ ಒಬ್ಬ ಒಂದು ಪ್ರಶ್ನೆಯನ್ನು ಕೇಳಿದರೆ ನಾವು ಯಾಕೆ ವಿಚಲಿತರಾಗಬೇಕು? ನಮ್ಮ ನೈತಿಕತೆಯ ಮೇಲೆ ಪ್ರಶ್ನೆ ಎತ್ತಿದಾಗ ನಾವು ನೇರವಾಗಿದ್ದರೆ, ಸರಿಯಾಗಿದ್ದರೆ ಯಾಕೆ ವಿಚಲಿತರಾಗಬೇಕು ಅಲ್ವಾ? ಅವರ ಅಭಿಪ್ರಾಯವನ್ನು ಒಪ್ಪೋದು ಬಿಡೋದು ನಮಗೆ ಬಿಟ್ಟಿದ್ದು ಅಲ್ವಾ? ಆದರೂ ಯಾಕೆ ಅಷ್ಟು ವಿಚಲಿತರಾಗಬೇಕು? ಅದು ಗೊತ್ತಾಗ್ತಾ ಇಲ್ಲ. ಈ ಥರದ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಒಂದಷ್ಟು ಪ್ರಕಾಶ್ ರಾಜ್ ಅವರ ತಪ್ಪುಗಳು ಕೂಡ ಇಲ್ಲಿ ಕಂಡು ಬರ್ತಾ ಇವೆ. ಪ್ರಕಾಶ್ ರಾಜ್ ತಮ್ಮನ್ನು ತಾವು ದೊಡ್ಡ ಮೇಧಾವಿ ಅಂತ ಅಂದ್ಕೊಂಡಿರ್ತಕ್ಕಂಥ ಪ್ರಕಾಶ್ ರಾಜ್, ಬಹುಮುಖ ನಟ ಪ್ರಕಾಶ್ ರಾಜ್, ಬಹುಭಾಷಾ ನಟ ಪ್ರಕಾಶ್ ರಾಜ್ರವರ ಹಲವಾರು ತಪ್ಪುಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಶ್ರೀಯುತ ಪ್ರಕಾಶ್ ರಾಜ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಹೀಗೆ ನೀವು ಕೆಲವೇ ಮಾರಿಕೊಂಡ ಮಾಧ್ಯಮಗಳಿಗೆ ಹೆಸರು ಹೇಳದೆ ಮಾರ್ಮಿಕವಾಗಿ ತಿವಿಯೋದು ಎಷ್ಟು ಸರಿ ಪ್ರಕಾಶ್ ರಾಜ್ ಅವರೇ? ನೀವು ಹೀಗೆ ಮಾರಿಕೊಂಡ ಮಾಧ್ಯಮಗಳು ಅಂತಂದು ಹೇಳಿ ಕೆಲವೇ ಮಾಧ್ಯಮಗಳ ಬಗ್ಗೆ ಅವರ ಹೆಸರನ್ನು ಕೂಡ ಹೇಳದೆ ಈ ರೀತಿ ತಿವಿದು ಬಿಟ್ಟರೆ ಅವರು ಬದುಕೋದಾದರೂ ಹೇಗೆ? ಅವರ ಮರ್ಮಾಘಾತಕ್ಕೆ ನೀವು ಈಡು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಂತಂದು ಹೇಳಿ ಇಂತಹ ಧರ್ಮ ಸಂಕಟಕ್ಕೆ ನೀವು ಹಾಕಿಬಿಟ್ರೆ ಅವರು ನಿಮ್ಮ ಪ್ರೆಸ್ ಮೀಟಿಗೆ ಬರಬೇಕೋ ಬರಬಾರ್ದು? ತಮ್ಮನ್ನು ತಾವು ನೀವು ಸಾಹಿತ್ಯದ ವಿದ್ಯಾರ್ಥಿ, ನಾನು ಕರೆಂಟ್ ಅಫೇರ್ಸ್ ಅಂದರೆ ಒಂದು ಈಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳಿಗೆ ತೊಡಸ್ಕೊಳ್ತೇನೆ ಅಂತಂದು ಹೇಳ್ತೀರಾ. ನೀವೆಲ್ಲ ಪಿ ಲಂಕೇಶ್ ಅವರಂಥ ಒಂದು ಹಿರಿಯ ಪತ್ರಕರ್ತರ ಜೊತೆಗೆ ಒಡನಾಡಿರಬಹುದು. ಇಲ್ಲಿ ಮಾರ್ಕೊಂಡಿರ್ತಕ್ಕಂಥ ಪತ್ರಕರ್ತರ ಜೊತೆಗೆ ನೀವು ಒಡನಾಡ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ನಿಮಗೆ ಈ ದೇಶದ ಆಗು ಹೋಗುಗಳ ಬಗ್ಗೆ ಕಾಳಜಿ ಯಾಕೆ? ನಿಮಗೆ ನೀವು ಯಾಕೆ ಮಹಾಸ್ವಾಮಿಗಳ ವಿರುದ್ಧ ಮಾತನಾಡ್ತೀರಿ? ಎಲ್ಲ ಬೇರೆ ನಟರು, ನಾಯಕ ನಟರು ಇರೋ ಹಾಗೆ ನೀವು ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಕಾಲು ಕೆರೆದು ಜಗಳ ಮಾಡುವಂತಹ ಗುಣ ಯಾಕೆ ಪ್ರಕಾಶ್ ರಾಜ್ ಅವರೇ? ಅಲ್ವಾ? ನೀವಿದು ಮಾಡ್ತಾ ಇರ್ತಕ್ಕಂಥ ತಪ್ಪಲ್ವಾ?
ನಮ್ಮ ಈ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೂ ಅನ್ಸುತ್ತೆ ಪ್ರಕಾಶ್ ರಾಜ್ ಎಷ್ಟೊಂದು ತಪ್ಪು ಮಾಡ್ತಾರೆ ಅಂತಂದೇಳಿ ಅಲ್ವಾ. ನೋಡಿ, ಈಗಾಗಲೇ ಕೆಲವು ಸಂಘಟನೆಗಳು ನಿಮಗೆ ಹೇಳ್ತಾ ಇದ್ದಾರೆ, ಗೋವಿಂದ ಪನ್ಸಾರೆ, ಎಂ ಕಲಬುರ್ಗಿ, ಗೌರಿ ಲಂಕೇಶ್ ಎಲ್ಲರಿಗಾಗಿರ್ತಕ್ಕಂಥ ಪರಿಸ್ಥಿತಿ ಗೊತ್ತಿದ್ದು ನೀವು ಹೀಗೆ ಮಹಾಸ್ವಾಮಿಗಳ ವಿರುದ್ಧ ಮಾತನಾಡೋದು ಸರಿನಾ ಪ್ರಕಾಶ್ ರಾಜ್ ಅವರೇ? ನಿಮಗೆ ಅದರ ಅರಿವು ಬೇಡವಾ, ಅದರ ಹೆದರಿಕೆ ಇಲ್ವಾ ನಿಮಗೆ ಅನ್ನುವಂಥದ್ದು? ಇದು ದೊಡ್ಡ ತಪ್ಪಲ್ವಾ? ಜೊತೆಗೆ ನೋಡಿ, ನೀವು ಅದ್ಯಾವುದೋ ಕೈ ಪಕ್ಷಕ್ಕೂ ಹೋಗದೆ, ಆಗ ಒಂದು ರೀತಿ ಹೂವಿನ ಪಕ್ಷಕ್ಕೂ ಹೋಗದೆ, ಆ ತೆನೆ ಪಕ್ಷಕ್ಕೂ ಹೋಗದೆ, ಅದ್ಯಾವುದೋ ಜಿರಳೆ ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡ್ತಿರಲ್ರಿ. ನಿಮಗೆ ರಾಜಕೀಯ ಒಂದು ಬದ್ಧತೆ ಇಲ್ಲ, ನಿಮಗೆ ರಾಜಕೀಯ ಚಾಣಾಕ್ಷತೆ ಇಲ್ಲ. ಇದು ತಪ್ಪಲ್ವಾ ನೀವು ಮಾಡ್ತಾ ಇರೋದು ಪ್ರಕಾಶ್ ರಾಜ್ ಅವರೇ? ಎಲ್ಲ ಬಿಟ್ಬಿಟ್ಟು ಜಿರಳೆಗೆ ಸಪೋರ್ಟ್ ಮಾಡೋದು, ಅಲ್ಲೆಲ್ಲೋ ಕನ್ನಯ್ಯಕುಮಾರ್ಗೆ ಹೋಗಿ ಮಾಡೋದು, ಇಲ್ಲೆಲ್ಲೋ ಅಭಿಜಿತ್ ದಿಪ್ಕೆಗೆ ಹೋಗಿ ಸಪೋರ್ಟ್ ಮಾಡುವಂಥದ್ದು, ಇದು ನಿಮಗೆ ಬದುಕು ಬುದ್ಧಿ ಗೊತ್ತಿಲ್ಲ ಪ್ರಕಾಶ್ ರಾಜ್ ಅವರೇ. ಸರ್ಕಾರದಲ್ಲಿ ಈ ಒಂದು ಅಧಿಕಾರ ಪ್ರಭುತ್ವದ ಕೆಳಗಡೆ ಹೇಗೆ ಬದುಕಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿಲ್ವಾ? ನಿಮ್ಮ ತಪ್ಪಲ್ವಾ ಇದು? ನೀವು ಯೋಚನೆ ಮಾಡಬೇಕಲ್ವಾ? ಇದರ ಜೊತೆಗೆ ಈಗ ನೋಟ್ ಬ್ಯಾನ್ ಬಗ್ಗೆ ಮಾತಾಡ್ತೀರಿ, ಆ GST ಬಗ್ಗೆ ಮಾತಾಡ್ತೀರಿ, ನೀಟ್ ಅಕ್ರಮದ ಬಗ್ಗೆ ಮಾತನಾಡ್ತೀರಿ ಅಲ್ವಾ, ಕೋಮು ರಾಜಕಾರಣದ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ಅದು ಹೆಂಗೆ ನಿಮಗೆ ಸಾಧ್ಯ? ನಿಮ್ಮ ತಪ್ಪಲ್ವಾ ಇದು? ನೀವು ಯೋಚನೆ ಮಾಡಿ, ಈಗಿರ್ತಕ್ಕಂಥ ಬಹುತೇಕ 90% ಜನ ಇದ್ದಾರಲ್ಲ, ಭಕ್ತರಿದ್ದಾರಲ್ಲ, ಭಕ್ತರ ಥರ ಮಾತಾಡ್ಬಿಡಿ. ನಿಮಗೆ ಉಗೆ ಉಗೆ ಅಂತಾರೆ. ನೀವು ಯಾಕೆ ಈ ಥರದ ಒಂದು ಗೊಂದಲಕ್ಕೆ ಮತ್ತು ಈ ಥರದ ತಪ್ಪುಗಳಿಗೆ ಈಡು ಮಾಡ್ಕೊಳ್ತೀರಾ? ಯೋಚನೆ ಮಾಡಿ ಪ್ರಕಾಶ್ ರಾಜ್ ಅವರೇ. ಮುಂದಿನ ದಿನಗಳಲ್ಲಿ ನಿಮ್ಮ ನಿಲುವನ್ನು ಬದಲಾಯಿಸ್ಕೊಳ್ಳಿ. ಇಲ್ಲಾಂದರೆ ಈ ಥರದ ವಿರೋಧ ಇದೆಯಲ್ಲ, ಅದು ಸಾಮಾನ್ಯನೇ.